ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ಒಂದಾದ ಮೇಲೆ ಒಂದರಂತೆ ಸುದ್ದಿಗಳು ಆಗ್ತಾನೇ ಇದೆ. ಅದರಲ್ಲೂ ಬಣ್ಣದ ಬದುಕಿನವರ ಖಾಸಗಿ ವಿಷಯ ಒಂದರ ಮೇಲೊಂದರಂತೆ ಸದ್ದು ಮಾಡ್ತಾ ಇದೆ. ಡಿವೋರ್ಸ್, ಕಿರುಕುಳ, ಮೋಸ, ಲವ್ ಬ್ರೇಕಪ್ ಹೀಗೆ ಒಂದಲ್ಲ ಒಂದು ವಿಷಯ ಸುದ್ದಿ ಆಗ್ತಾನೇ ಇದೆ. ಅದರಲ್ಲೂ ದೊಡ್ಡ ದೊಡ್ಡ ನಾಯಕರನ್ನು ಕೂಡ ಈ ವಿವಾದಗಳು ಬಿಡ್ತಾ ಇಲ್ಲ. ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿರೋ ನಟ ಹಾಗೂ ನಿರ್ದೇಶಕರ ಮನೆ ವಿಷಯವೇ ಈಗ ಹಾದಿರಂಪ ಬೀದಿರಂಪ ಆಗ್ತಾ ಇದೆ. ಮೊನ್ನೆ ತಾನೆ ಅಜಯ್ ರಾವ್ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಗಂಡನ ವಿರುದ್ಧವೇ ಅಜಯ್ ಪತ್ನಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇನ್ನೇನು ಡಿವೋರ್ಸ್ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಆದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಮತ್ತೆ ಒಂದು ಮಾಡಿತು. ನಾವೇ ಕೂತು ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕಂಡುಕೊಂಡಿದ್ದೇವೆ ಅಂತ ಪೋಸ್ಟ್ ಮಾಡಿದ್ರು. ಅಲ್ಲಿಗೆ ದೊಡ್ಡ ವಿವಾದಕ್ಕೆ ಬ್ರೇಕ್ ಬಿದ್ದಂತಾಗಿತ್ತು. ಈಗ ಮತ್ತೊಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಸ್ವಲ್ಪ ಯಾಮಾರಿದ್ರು. ಹಿರಿಯ ನಟ ಮತ್ತು ನಿರ್ದೇಶಕ ಎಸ್ ನಾರಾಯಣ್ ಅರೆಸ್ಟ್ ಆಗ್ತಾ ಇದ್ರು. ಬರೀ ಎಸ್ ನಾರಾಯಣ್ ಮಾತ್ರ ಅಲ್ಲ, ಕಿರಿಯ ಮಗ ಮತ್ತು ಹೆಂಡತಿಗೂ ಈಗ ಕಾನೂನಿನ ಸಂಕಷ್ಟ ಎದುರಾಗಿದೆ. ಕಿರಿಯ ಸೊಸೆಗೆ ಗಂಡನ ಜೊತೆಗೆ ಅತ್ತೆ ಮಾವ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಷ್ಟೇ ಅಲ್ಲ, ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ ಅಂತಾನೂ ಕೇಸ್ ದಾಖಲಿಸಿದ್ದಾರೆ. ಅಸಲಿಗೆ ಎಸ್ ನಾರಾಯಣ್ ಕುಟುಂಬದಲ್ಲಿ ಆಗ್ತಿರೋದೇನು, ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮಿಕರೇ, ಎಸ್ ನಾರಾಯಣ್ ಅಂದರೆ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರಿರೋ ವ್ಯಕ್ತಿ. ನಟನಾಗಿ ಸದ್ದು ಮಾಡಿದ್ದಕ್ಕಿಂತ ನಿರ್ದೇಶಕನಾಗಿ ಕನ್ನಡ ಸಿನಿಮಾಗೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ. ಅಣ್ಣವರಂತ ಕಲಾದೇವಿ ಪುತ್ರನಿಗೆ ನಿರ್ದೇಶನ ಮಾಡಿದ ಕೀರ್ತಿ ಎಸ್ ನಾರಾಯಣ್ ಅವರದ್ದು. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರಂತಹ ದೊಡ್ಡ ದೊಡ್ಡ ನಾಯಕರಿಗೆ ಆಕ್ಷನ್ ಕಟ್ ಹೇಳಿದವರು ಎಸ್ ನಾರಾಯಣ್. ಒಂದು ಕಾಲದಲ್ಲಿ ಎಸ್ ನಾರಾಯಣ್ ಸಿನಿಮಾ ಅಂದರೆ 100 ದಿನ ಕಾಯಂ ಅನ್ನೋ ಮಾತಿತ್ತು. ಶಿವಮೊಗ್ಗ ಜಿಲ್ಲೆಯ ಸಣ್ಣ ಹಳ್ಳಿಯೊಂದರಲ್ಲಿ ಬಂದಿದ್ದ ಎಸ್ ನಾರಾಯಣ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬದುಕು ಕಟ್ಕೊಂಡಿದ್ದೇ ರೋಚಕ. ಈ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಎಸ್ ನಾರಾಯಣ್ ಅವರ ಬದುಕಿನ ಬಗ್ಗೆ ಹೇಳ್ತಾ ಹೋಗ್ತೀವಿ. ಈಗ ಎಸ್ ನಾರಾಯಣ್ ಕುಟುಂಬದಲ್ಲಿ ಎದ್ದಿರೋ ಬಿರುಗಾಳಿ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆತ್ಮೀಯರೇ, ಎಸ್ ನಾರಾಯಣ್ಗೆ 2 ಮಕ್ಕಳು. ಮೊದಲನೇ ಮಗ ಪಂಕಜ್, ಎರಡನೇ ಮಗ ಪವನ್. ಪಂಕಜ್ನ ನೀವೆಲ್ಲ ನೋಡೇ ಇರ್ತೀರ. ಅಪ್ಪನಂತೆ ತಾನು ನಟ ಆಗಬೇಕು ಅಂತ ಹಲವಾರು ಸಿನಿಮಾಗಳಲ್ಲಿ ಹೀರೋ ಆಗಿ ನಟಿಸಿದ್ರು. ತಮ್ಮ ಮಗನನ್ನೇ ಹಾಕೊಂಡು ಎಸ್ ನಾರಾಯಣ್ ಸಿನಿಮಾ ಕೂಡ ಮಾಡಿದ್ರು. ಆದರೆ ಅದ್ಯಾಕೋ ಕಲಾದೇವಿ ಪಂಕಜ್ ಪಾಲಿಗೆ ಒಲಿಯಲಿಲ್ಲ. ಹೀರೋ ಆಗಿ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗೀಗಂತೂ ಸಿನಿಮಾ ರಂಗದಿಂದ ಕೊಂಚ ದೂರವೇ ಉಳಿದಿದ್ದಾರೆ. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಪಾತ್ರ ಮಾಡೋದು ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಯಾವ ಪಾತ್ರದಲ್ಲೂ ಕಾಣಿಸ್ಕೊಂಡಿದ್ದಿಲ್ಲ. ಇನ್ನು ಎಸ್ ನಾರಾಯಣ್ ಅವರ ಎರಡನೇ ಮಗ ಅಪ್ಪ ಹಾಗೂ ಅಣ್ಣನಂತೆ ಬಣ್ಣದ ಬದುಕಿನ ಕಡೆ ಬರೋದಕ್ಕೆ ಮನ್ಸ್ ಮಾಡಿಲ್ಲ. ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡದೇ ಇದ್ದಿದ್ರಿಂದ ಒಂದಿಷ್ಟು ಏನೋ ಕೆಲಸ ಮಾಡ್ಕೊಂಡಿದ್ದಾರೆ. ಎಸ್ ನಾರಾಯಣ್ ಅವರ 2 ಮಕ್ಕಳಿಗೂ ಮದುವೆಯಾಗಿದೆ. ಆದರೆ ಈಗ ವಿವಾದಕ್ಕೆ ಕಾರಣ ಆಗಿರೋದೇ ಎರಡನೇ ಸೊಸೆ, ಅಂದ್ರೆ ಪವನ್ ಅವರ ಹೆಂಡತಿ. ಆತ್ಮೀಯರೇ, ಪವನ್ ಪತ್ನಿ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರೋ ದೂರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ. ಆದರೆ ಗಂಡ ಹಾಗೂ ಗಂಡನ ಮನೆಯವರ ಮೇಲೆ ಏನೆಲ್ಲ ಆರೋಪ ಮಾಡಿದ್ದಾರೆ ಅನ್ನೋದು ಪೊಲೀಸ್ ಕಂಪ್ಲೇಂಟ್ನಲ್ಲಿ ದಾಖಲಾಗಿದೆ. ಪವನ್ ಹಾಗೂ ಪವಿತ್ರ ಮದುವೆಯಾಗಿದ್ದು 2021ರಲ್ಲಿ. ನನ್ನ ಪತಿ ಪವನ್ ಓದಿಲ್ಲ, ಹೀಗಾಗಿ ಎಲ್ಲಿಯೂ ಕೆಲಸ ಸಿಗ್ತಾ ಇರಲಿಲ್ಲ. ನಾನೇ ಎಲ್ಲ ಕೆಲಸ ಮಾಡಿ ಮನೆ ಸಂಸಾರ ಸಾಗಿಸ್ತಾ ಇದ್ದೆ. ಗಂಡನಿಗೆ ಕೆಲಸ ಇಲ್ಲದ ಕಾರಣ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲಂ ಇನ್ಸ್ಟಿಟ್ಯೂಟ್ ಮಾಡೋದಕ್ಕೆ ಮುಂದಾಗಿದ್ರು. ಈ ಮೂಲಕ ಹೊಸ ಬದುಕು ಶುರು ಮಾಡೋ ತವಕದಲ್ಲಿದ್ರು. ಹೀಗಾಗಿಯೇ ಪವನ್ ನಮ್ಮ ಬಳಿ ಹಣ ಕೇಳಿದ್ದ. ಆಗ ನಾನು ನನ್ನ ತಾಯಿಯ ಒಡವೆಯನ್ನ ಅಡ ಇಟ್ಟು ಹಣ ಕೊಟ್ಟಿದ್ದೆ. ಕೊನೆಗೆ ಆ ಸಂಸ್ಥೆ ಕೂಡ ಲಾಸ್ ಆಗಿ ಮುಚ್ಚಿ ಹೋಯಿತು. ಲಾಭ ತಂದುಕೊಟ್ಟಿದ್ದಕ್ಕಿಂತ ನಷ್ಟ ಆಗಿದ್ದೇ ಜಾಸ್ತಿ. ಹೀಗಾಗಿ ನಷ್ಟ ತುಂಬಿಸಿಕೊಳ್ಳಲು ನಾನೇ 10 ಲಕ್ಷ ರೂಪಾಯಿ ಸಾಲ ಮಾಡಿ ಪವನ್ಗೆ ನೀಡಿದ್ದೆ. ಇಷ್ಟೆಲ್ಲ ಆದರೂ ಪ್ರತಿದಿನ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ನನ್ನ ಗಂಡ ಪವನ್ ನನ್ನ ಮೇಲೆ ಹಲ್ಲೆ ನಡೆಸಿ ಹಣ ತರುವಂತೆ ಒತ್ತಾಯ ಮಾಡಿದ್ದಾರೆ. ಅದಕ್ಕೆ ಒಪ್ಪದ ಹಿನ್ನೆಲೆಯಲ್ಲಿ ಅತ್ತೆ ಭಾಗ್ಯಲಕ್ಷ್ಮಿ ಹಾಗೂ ಪತಿ ನನ್ನನ್ನು ಮನೆಯಿಂದ ಹೊರ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮದುವೆ ಅವಧಿಯಲ್ಲಿ 1 ಲಕ್ಷದ ಉಂಗುರ ಹಾಗೂ ಖರ್ಚು ವೆಚ್ಚಕ್ಕೆ ಅಂತ ಹಣ ಪಡೆದಿದ್ರು. ಮುಂದಿನ ದಿನಗಳಲ್ಲಿ ನನಗೆ ತೊಂದರೆಯಾದ್ರೆ ಎಸ್ ನಾರಾಯಣ್ ಭಾಗ್ಯಲಕ್ಷ್ಮಿ ಮತ್ತು ಪವನ್ ಕಾರಣ ಅಂತ ದೂರಲ್ಲಿ ಆರೋಪಿಸಿದ್ದಾರೆ. ಪವನ್ ಪತ್ನಿ ಪವಿತ್ರ ನೀಡಿರೋ ಈ ಎಲ್ಲ ಮಾಹಿತಿಯನ್ನ ಪೊಲೀಸರು FIRನಲ್ಲಿ ಉಲ್ಲೇಖಿಸಿದ್ದಾರೆ. ಆತ್ಮೀಯರೇ, ಎಸ್ ನಾರಾಯಣ್ ಸೊಸೆ ದಾಖಲಿಸಿರೋದು ವರದಕ್ಷಿಣೆ ಕಿರುಕುಳ ಕೇಸ್.
ನನ್ನ ಗಂಡನ ಜೊತೆ ಅತ್ತೆ ಮಾವ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಾ ಇದ್ರು. ಎಷ್ಟು ಹಣ ಕೊಟ್ಟರು ಅವರಿಗೆ ತೃಪ್ತಿ ಇಲ್ಲ, ಮತ್ತಷ್ಟು ಹಣ ತರುವಂತೆ ಕಿರುಕುಳ ಕೊಡ್ತಿದ್ರು ಅಂತ ದೂರು ನೀಡಿದ್ದಾರೆ. ಹೀಗಾಗಿ ಎಸ್ ನಾರಾಯಣ್ ಪತ್ನಿ ಹಾಗೂ ಮಗನ ವಿರುದ್ಧ ಡೌರಿ ಕೇಸ್ ದಾಖಲಾಗಿದೆ. ಈ ಕಾರಣಕ್ಕಾಗಿ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಆದರೂ ಅನುಮಾನ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.